ಇದು ಈ ದರ್ಶನ್ಗೂ ಈ ಕನ್ನಡ ಬಗ್ಗೆ ಮಾಡ್ತಾರೆ ಅಲ್ಲ ನಾನಿಲ್ಲಿ ನೀವು ಯಾಕೆ ಮಾಡ್ತಾ ಇದ್ದೀರಾ ಕನ್ನಡ ಧ್ವಜದ ಮೇಲೆ ಅವಾಗ ಮಾತಾಡಲ್ಲ. ಇಲ್ಲಿ ಕೇಳಿ ಯಾರು ಕೂಡ ಯಾವುದೇ ಒಬ್ಬ ಸೆಲೆಬ್ರಿಟಿ ಕೂಡ ಫೋಟೋನ ಹಾಕ್ತೀವಿ ನಾವು ಮಾಡೋದು ಅಲ್ಲ ಯಾರೇ ಆಗಿರಲಿ. ನಾನು ಹೇಳೋದು ನಿಮಗೆ ಫೈನಲ್ ವಾರ್ನಿಂಗು, ಕನ್ನಡ ಧ್ವಜದ ಮೇಲೆ ಯಾರು ಹಾಕ್ಬೇಡಿ. ತಾಯಿ ಭುವನೇಶ್ವರಿಗಿರ್ಲಿ ಅನೌನ್ಸ್ ಮಾಡ್ತೀವಿ. ಈಗ ಧ್ವಜನ ನಾವು ಹೆಗ್ಲ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದೀವಿ. ಯಾವ ಉದ್ದೇಶಕ್ಕೆ? ಗೌರವ ಕೊಟ್ಟಿದ್ದೀವಿ. ಎಷ್ಟೋ ಜನ ಗೋವಿಂದರಾಜ್ ಮಂತ್ರ ಕೊಟ್ಟಿದ್ದಾರಲ್ಲ, ಯಾರು ಅಂದ್ಕೊಂಡಿದ್ದೀರಾ? ರೈಲ್ವೆಗೆ ತಲೆ ಕೊಟ್ಟು ರೈಲ್ವೆಗೆ ಕನ್ನಡಿಗರ ಉದ್ಯೋಗ ಸಿಗಲಿ ಅಂತ ಗೋವಿಂದರಾಜ್ ಅವರು ತಲೆ ಕೊಟ್ಟು ಅವ್ರದ್ದು ಇಲ್ಲಿವರೆಗೂ ಹೋರಾಟಗಾರರದ್ದು ಆಗ್ತಿಲ್ಲ. ಇಲ್ಲಿವರೆಗೂ ಯಾವುದೇ ಒಬ್ಬ ಹೋರಾಟಗಾರದ್ದು ಇಲ್ಲಿವರೆಗೂ ಕನ್ನಡ ಧ್ವಜದಲ್ಲಿ ಬಳಸಿಲ್ಲ. ನೀವು ಯಾವುದೋ ಒಬ್ರು ಸೆಲೆಬ್ರಿಟಿಗಳು ಯಾಕೆ ಬಳಸ್ತೀರಿ? ಅವಮಾನ ಮಾಡ್ತಾ ಇದ್ದೀರಿ, ಅಪಮಾನ ಮಾಡ್ತಾ ಇದ್ದೀರಿ. ದರ್ಶನ್ ಮಾಡಿ, ದರ್ಶನ್ ಅವಶ್ಯಕತೆ ಇಲ್ಲ ಕನ್ನಡಕ್ಕೆ. ಏಕೀಕರಣ ಆದಾಗಿಂದ ನಾನು ಹೋರಾಟ ಮಾಡ್ಕೊಂಡ್ಬಂದೆ. ಒಬ್ಬ ಹೋರಾಟಗಾರ, ಕನ್ನಡ ಪರ ಹೋರಾಟಗಾರ ಯಾರನ್ನ ಬಳಸಿದಾರ ನೋಡಿ. ನಾನು ಸ್ವರ್ಗದಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಹೇಳೋದು ಯಾರ್ದು ಬಳಸ್ಬೇಡಿ ಅಂತ ನಾನು ಹೇಳೋದು. ನಾನು ಯಾರ್ದು ಬಳಸ್ಬೇಡಿ, ಯಾರ್ದು ಬಳಸ್ಬೇಡಿ, ಯಾರ್ದು ಬಳಸ್ಬೇಡಿ. ಅವಶ್ಯಕತೆ ಇಲ್ಲ. ಯಾರೋ ಸಣ್ಣ ಪುಟ್ಟ ವ್ಯಕ್ತಿಗಳು ಕನ್ನಡದ ಅದೆಲ್ಲ ಪುಟ್ರಿ ಪೋಟ್ರಿಗಳ್ದೆಲ್ಲ ಆಗ್ತಿದ್ದಾರೆ. ಅದೆಲ್ಲ ತಾಗಿದ್ರೆ ಕೈ ಮುಗಿತೀವಿ. ಯಾರ್ದು ಬಳಸ್ಬೇಡಿ. ಅನೌನ್ಸ್ ಮಾಡ್ತಾ ಇದೀವಲ್ಲ, ಹೋರಾಟಗಾರರಿಗೆ ಅವಮಾನ. ಕನ್ನಡ ಧ್ವಜದ ಮೇಲೆ ನಾವು ತಾಯಿ ಭುವನೇಶ್ವರಿನ ಆರಾಧಿಸ್ತಿದ್ದೀವಿ, ತಾಯಿ ಭುವನೇಶ್ವರಿನ ಇದು ಮಾಡ್ತಾ ಇದೀವಿ. ಈ ಧ್ವಜಗಳಲ್ಲಿ ಬಳಸಬೇಡಿ. ಇದನ್ನ ಕೈ ಮುಗ್ದಿ ನಾವು ಡೈಲಿ ಇದನ್ನ ಹೆಗ್ಲ ಮೇಲೆ ಹಾಕೊಂಡು ಓಡಾಡ್ತಾ ಇದೀವಿ. ನಾಳೆ ರಾಜಕಾರಣಿಗಳು, ಪುಂಡ್ರಿ ಪೋಖ್ರಿಗಳು ನಾಳೆ ಇನ್ನೊಬ್ಬ ಬಳಸಿದ್ರೆ ಈ ಧ್ವಜಕ್ಕೆ ಏನೋ ಗೌರವ ಇರುತ್ತಾ? ಧ್ವಜಕ್ಕೆ ಅವಮಾನ ಆಗ್ತಾ ಇದೆ. ಇವತ್ತು ದರ್ಶನ್ದು ಬಳಸೋದ್ರಿಂದ ಅವಮಾನ ಆಗ್ತಾಗ ಎಲ್ಲರದು, ಯಾರ್ದು ಬೇಡ. ತಾಯಿ ಭುವನೇಶ್ವರಿ ಬಿಟ್ಟರೆ ಇದನ್ನ ರಾಜ್ಯ ಸರ್ಕಾರ ಆದೇಶ ಮಾಡಬೇಕು. ಪೊಲೀಸವರು ಇದನ್ನ ಮನವಿ ಕೊಡ್ತೇನೆ, ಕಮಿಷನರ್ಗೆ ಮನವಿ ಕೊಡ್ತೇನೆ, ಪೊಲೀಸವ್ರಿಗೆ ಮನವಿ ಕೊಡ್ತೇನೆ. ದಯವಿಟ್ಟು ಇಂಥ ವಿಚಾರಗಳಲ್ಲಿ ನಾವು ರಾಜಿ ಇಲ್ಲ. ಹೋರಾಟಗಾರರು ಇದು ತಾಯಿ ಭುವನೇಶ್ವರಿನ ಹೆಗ್ಲ ಮೇಲೆ ಹಾಕೊಂಡು ಓಡಾಡ್ತೇವೆ. ಹೋರಾಟಗಾರರೇ ಬಳಸಿಲ್ಲ. 1956 ಏಕೀಕರಣ ಸಮಿತಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಯಾರಾದರೂ ಬಳಸಿದಾರಾ? ತಾಯಿ ಭುವನೇಶ್ವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಈ ಸೆಲೆಬ್ರಿಟಿಗಳಿಗೆ ಹೇಳೋದು, ಸುದೀಪ್ ಆಗಿರಲಿ, ದರ್ಶನ್ ಆಗಿರಲಿ, ಮತ್ತೊಬ್ರು ಆಗಿರಲಿ, ಯಾರ್ದು ಬಳಸ್ಬೇಡಿ. ಇರ್ಲಿ ನೋಡ್ರಿ, ಬೇಡ ಯಾರ್ದು ಮಾಡಬೇಡಿ. ತಾಯಿ ಭುವನೇಶ್ವರಿದ್ ಬಳಸಿ, ತಾಯಿ ಭುವನೇಶ್ವರಿದ್ ಬಳಸಿ. ಹೋರಾಟಗಾರರು ನಾಳೆ ಇನ್ನೊಬ್ರು ಹಾಕೊಂತಾರೆ, ಅದಕ್ಕೆ ಅವಮಾನ ಆಗಲ್ವಾ? ಹೇಳ್ತಾ ಇದೀವಲ್ಲ, ನಿಮ್ಗೂ ಹೇಳ್ತಾ ಇದೀವಿ, ಎಲ್ಲರಿಗೂ ಹೇಳ್ತಾ ಇದೀವಿ, ಮಾಡ್ತಾ ಇದೀವಿ. ಮಾಡಬೇಡಿ. ತಾಯಿ ಭುವನೇಶ್ವರಿದ್ ಹಾಕಿ. ಇನ್ನು ಮುಂದೆ ಬಳಸಿದ್ರೆ ನಾವು ಪೊಲೀಸವ್ರಿಗೆ ದೂರು ಕೊಡ್ತೀವಿ.